ಈ ಒಂದು ದೊಡ್ಡ ನಿಮ್ದೇನೋ ಒಂದು ಬೇಡಿಕೆ ಇದೆಯಲ್ಲ, ಇಲ್ಲಿ ನನಗೆ ಈ ಬೇಡಿಕೆ ಕೊಟ್ಟದನ್ನು ನಾನು ನೋಡಿದ್ದೀನಿ. ಏನೋ ಹೇಳಿದಿರಿ ಅಂತಂದ್ರೆ ಪ್ಯಾಕೇಜ್ ಪದ್ಧತಿ ರದ್ದು ಮಾಡಬೇಕು ಅಂತೇಳಿ ಒಂದು ದೊಡ್ಡ ಬೇಡಿಕೆ ಕೂಡ ಇಲ್ಲಿ ಇಟ್ಟಿದ್ದೀರಿ. ಅದು ಈ ನಮ್ಮ ಆಫೀಸರ್ಸು ಇವರು ದೊಡ್ಡವರೆಲ್ಲ ಸೇರ್ಕೊಂಡು ಮಾತ್ರ ಮಾಡ್ತಾರೆ, ಯಾಕೆಂದ್ರೆ ನಿಮ್ನೆಲ್ಲ ಕಂಟ್ರೋಲ್ ಇಟ್ಕೊಳ್ಬೇಕು ಅನ್ನೋ ದೃಷ್ಟ. ಆಮೇಲೆ ಬಾಕಿ ಮೊತ್ತದ ಬಿಡುಗಡೆ ವಿಚಾರ ಕೂಡ ತಾವು ಪ್ರಸ್ತಾವನೆ ಮಾಡಿದ್ದೀರಿ. ಆಮೇಲೆ ಭ್ರಷ್ಟಾಚಾರದ ಸಮಸ್ಯೆ ಏನಿದೆ ಅಂತೇಳಿ, ಈ ಭ್ರಷ್ಟಾಚಾರ ನಿಮಗೂ ಭೂತ ಅಂಟಿದೆ, ನಮಗೂ ಭೂತ ಅಂಟಿದೆ. ಇದು ಇಬ್ರು ಬಹಳ ಕಷ್ಟದಿಂದ ಇದನ್ನ ಬಿಡಿಸ್ಕೊಳ್ಳುವಂತ ನಾವು ಮಾಡಬೇಕಾಗಿದ್ದು. ಇನ್ನು ಅನೇಕ ಸಮಸ್ಯೆಗಳು, ನಿಮ್ಮ ಏನ್ ಸಮಸ್ಯೆ ಇದೆ ಕೂತ್ಕೊಂಡು ಮಾತಾಡೋಣ. ಈಗ ಏಕಾಏಕಿ ಈಗ ಎಲೆಕ್ಷನ್ ಬಂದ್ಬಿಟ್ಟಿದೆ, ನಾಳೆದ್ದೋ ಎಲೆಕ್ಷನ್ ಅನೌನ್ಸ್ ಆಗ್ತದೆ, ನಾವು ಬ್ಯುಸಿ ಆಗಿರ್ತೀವಿ. ಬಹುಶಃ ನೀವು ಇದನ್ನ ಮೇ ಜೂನ್ ಅಲ್ಲಿ ಮಾಡಿದಿರ ಇನ್ನ ಚೆನ್ನಾಗಿತ್ತು, ಇನ್ನ ಒಳ್ಳೆ ಟೈಮ್ ಇದ್ದು ಕೂತ್ಕೊಂಡು ಚರ್ಚೆ ಮಾಡಬಹುದು. ಆದ್ರೂ ಕೂಡ ಒಟ್ಟಾರೆ ರಾಜ್ಯದಲ್ಲಿ ಯಾವ್ದಾದ್ರು ಇದೊಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡೋಣ. ಸೊ ತಾವು ಒಂದು ಪ್ರತಿ ಸಂದರ್ಭದಲ್ಲೂ ಕೂಡ ನೀವು ಮತ್ತು ನಮ್ಮ ಸರ್ಕಾರಿ ನೌಕರು ಇಬ್ಬರಿಂದ ಮಾತ್ರ ನಮಗೆ ಏನಾರು ಮಾಡಿ ನಾವು ಉಳಿಸ್ಕೊಳ್ಳಿಕ್ ಸಾಧ್ಯ. ನಿಮ್ಮ ಸಂಬಂಧ ಹಾಲು ಜೇನಿದ್ದಂತೆ, ಹಾಲನ್ನು ಕುಡಿಲೇ ಇರಕ್ಕಾಗಲ್ಲ, ಜೈನ ತಿರ್ಗಾ ಕೈನ ಒರೆಸ್ಕೊಳ್ದೆ ಇರಕ್ಕಾಗಲ್ಲ. ಸೊ ಹಂಗೆ ನಿಮ್ಮನ್ನು ನಾವು ಬಿಡಂಗಿಲ್ಲ, ನೀವು ನಮ್ ಬಿಡಂಗಿಲ್ಲ, ನಾವು ನಿಮ್ಮನ್ನು ಬಿಡಂಗಿಲ್ಲ. ಒಟ್ಟಿಗೆ ಕೂತ್ಕೊಂಡು ಮುಂದಕ್ಕೆ ಪ್ಲಾನ್ ಹಾಕೋಣ. ನಾನು ಒಂದೇ ಮಾತಲ್ಲಿ ನಾನು ಹೇಳ್ತೀನಿ, ನಿಮ್ ಸಮಸ್ಯೆ ಸಂಪೂರ್ಣ ಗೊತ್ತಿದೆ, ನಿಮ್ ಜೊತೆ ನಾವು ಇದ್ದೀವಿ, ನೀವು ನಮ್ಮ ಜೊತೆ ಇರಿ. ಮಿಕ್ಕಿದ ವಿಚಾರನ ನಾನು ಇನ್ನೊಂದಿನ ಸಪರೇಟ್ ಆಗಿ ಬಂದು ನಿಮ್ಮ ಪದಾಧಿಕಾರಿಗಳ ಹತ್ರ ಎಲ್ಲ ಮಾತಾಡ್ತೀನಿ. ನಿಮ್ಗೆ ಶುಭವಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.